ಪ್ರಯಾಗ್ರಾಜ್ನಲ್ಲಿ ನೋಡ್ತಾ ಇದ್ದೀವಿ ನಾವು, ದಿನಕ್ಕೇನಿಲ್ಲ ಅಂದರೂ ಸುಮಾರು 1 ಕೋಟಿ ಜನ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಸಮಸ್ಯೆಗಳು ಒಂದಾ ಎರಡ, ಪುಣ್ಯ ಸ್ನಾನ ಮಾಡ್ತಿದ್ದಾರೆ, ಬಟ್ ಸಮಸ್ಯೆಗಳು ಹಾಗೇ ಇದ್ದಾವೆ. 300 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಅಂತೆ. ಮೋಸ್ಟ್ಲಿ ಇದು ಕೂಡ ಒಂದು ದಾಖಲೆ ಆಗುತ್ತೆ ಅನಿಸುತ್ತೆ, ಹಿಸ್ಟ್ರಿ ಆಗ್ಬೋದು ಇದು. ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಮಾರ್ಗದಲ್ಲಿ ಭಾರೀ ಟ್ರಾಫಿಕ್ ಜಾಮ್, ವಾಹನಗಳಿಗೆ ತಡೆಯನ್ನು ಒಡ್ಡಲಾಯಿತು. ನೋಡಿ, ದಿನನಿತ್ಯವೂ ಕೂಡ ಪ್ರಯಾಗ್ರಾಜ್ಗೆ ಹೋಗೋರ ಸಂಖ್ಯೆ ಅದು ಜಾಸ್ತಿ ಆಗ್ತಾ ಹೋಗ್ತಾನೆ ಇದೆ. ಯಾಕಂದರೆ 26ವರೆಗೂ ನಡೆಯುತ್ತೆ, ಇನ್ನೊಂದು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಎಲ್ಲರೂ ಕೂಡ ಒಮ್ಮೆಯಾದರೂ ಹೋಗಬೇಕು, ಸ್ನಾನ ಮಾಡಿ ಪುಣ್ಯ ಸ್ನಾನ ಮಾಡಬೇಕು ಅಂತ ಪಾಪ ಕಾಯ್ತಾ ಇರ್ತಾರೆ. ಬಟ್ ಈಗ ನೋಡಿ, UP ಗಡಿ ಇದೆಯಲ್ವಾ, ಅಲ್ಲಿ ಉತ್ತರ ಪ್ರದೇಶದ ಬಾರ್ಡ್ರ್ ಇದೆಯಲ್ವಾ, ಅಲ್ಲಿ 300 ಕಿಲೋಮೀಟರು ಒಂದೂವರೆ ದಿನ 2 ದಿನ ಟ್ರಾಫಿಕ್ನಲ್ಲಿದ್ದಾರೆ ರೀ. ನೋಡಿ, ಮೊನ್ನೆ ನಾವು ಒಂದು ನೋಡಿದ್ವಿ ದೃಶ್ಯನ, 10 ಕಿಲೋಮೀಟ್ರ್ ನೋಡಿದ್ವಿ, 10-15 ಕಿಲೋಮೀಟ್ರ್, ಅದೇ ಜಾಸ್ತಿ ಅಂತ ಅಂದ್ಕೊಂಡಿದ್ವಿ. 300 ಕಿಲೋಮೀಟ್ರ್, ಒಂದು ಗಾಡಿ ಅಲ್ಲಾಡಿಲ್ಲ ರೀ, ನಿಂತಲೇ ನಿಂತ್ಕೊಂಡಿದ್ದಾವೆ. ಯಾಕೆಂದರೆ ಕೆಲವು ವಾಹನಗಳಿಗೆ ತಡೆ ಹಾಕಿಬಿಟ್ರು, ಜಾಸ್ತಿ ಜನಸಂದಣಿ ಆಗಿಬಿಡುತ್ತೆ ಅಂಥೇಳಿ. ಕೆಲವೊಬ್ಬರು ಪಾಪ ಕಾರ್ನಲ್ಲೇ ಮಲಗಿದ್ರು, ಕೆಲವೊಬ್ಬರು ಅಲ್ಲೇ ಪಕ್ಕದಲ್ಲೇ ಊಟ ವಸತಿ ಎಲ್ಲ ಹುಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು. ಹಾಗಾಗಿನೇ ಈಗ ಈ ಸಂಚಾರ ಏನಿದೆ, ಈಗ ಜಾಸ್ತಿ ಜನ ಬರಬೇಡಿ, 2 ದಿನಗಳ ಕಾಲ ಮುಂದೂಡಿ ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ.